ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಗೆಟ್ ರೆಡಿ ವಿತ್ ಮೀ ವಿತ್ ಸ್ಯಾರಿ ಸೀರೀಸ್ ಪಾರ್ಟ್ 2 ಆಗಿರುತ್ತೆ. ಸೊ ಇವತ್ತು ನಾನು ವೇರ್ ಮಾಡ್ತಾ ಇರೋಂಥ ಸ್ಯಾರಿ ಬಂದು ಯೆಲ್ಲೋ ಕಲರ್ ಕಾಂಬಿನೇಷನ್. ಈ ಸ್ಯಾರಿನ ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಸೊ ನಾನು ಇದುವರೆಗೂ ಇದನ್ನು ಉಟ್ಟೇ ಇರಲಿಲ್ಲ. ಸೊ ಹೇಗಿದ್ರು ಸ್ಯಾರಿ ಸೀರೀಸ್ನ ಪಾರ್ಟ್ 2 ಅಲ್ಲಿ ಈ ಸ್ಯಾರಿನೇ ಉಡೋಣ ಅಂತಿದ್ದೀನಿ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಬ್ಲೌಸ್ನ ನಾನು ಇದಕ್ಕೆ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ನ ನಾನು ಜರ್ದೋಸಿ ವರ್ಕ್ ಮಾಡಿಸಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಆ್ಯಂಡ್ ನೀಟ್ ಫಿನಿಶಾಗಿ ಬಂದಿದೆ ಈ ಬ್ಲೌಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೇಸ್ಗೆ ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ಲೀಕಾ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇಸ್ನ ಹೈಡ್ರೇಟಿಂಗ್ ಆಗಿ ಇಡುತ್ತೆ, ಹಾಗೆ ಮೇಕಪ್ನ ಡ್ಯೂರಿ ಫಿನಿಶಿಂಗ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಇನ್ನು ಮಾಯ್ಶ್ಚರೈಸರ್ ಆದಮೇಲೆ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ನಾನು ಬೇಸ್ನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಸಿಂಪಲ್ ಲುಕ್ ಕ್ರಿಯೇಟ್ ಮಾಡ್ತಿರೋದ್ರಿಂದ. ಸೊ ನಾನಿಲ್ಲಿ ಚಾರ್ಮಸಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಈಸಿ ಬ್ಲೆಂಡಿಂಗ್ ಅನಿಸುತ್ತೆ. ಫೌಂಡೇಶನ್ ಆದಮೇಲೆ ನಾನು ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋಂಥ ಬ್ಲಷ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ಲಿಕ್ವಿಡ್ ಬ್ಲಷ್ ಆಗಿರೋದ್ರಿಂದ ಬ್ಲೆಂಡಿಂಗ್ ಅಂತೂ ತುಂಬಾ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಡ್ಯೂರಿ ಫಿನಿಶಿಂಗ್ ಕೊಡೋಕ್ಕೆ ಇದು ಒಂಥರ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕಣ್ಣ ಹೈಲೈಟ್ ಮಾಡಬೇಕಂದ್ರೆ ಕಾಜಲ್ನ ಮಿಸ್ ಮಾಡಿದ್ರೆ ಹಾಕ್ಕೊಳ್ಳೇಬೇಕು ಅಲ್ವಾ. ಸೊ ಹಾಗಾಗಿ ನಾನು ಲೈಟಾಗಿ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ಟ್ರೆಡಿಷ್ನಲ್ ರೆಡಿ ಆಗ್ತಾ ಇಲ್ಲ. ಸೊ ಸಿಂಪಲ್ ಲುಕ್ ಮಾಡ್ಕೋಬೇಕು ಅಂದಾಗ ಪ್ರಾಡಕ್ಟ್ನ ಕೂಡ ನಾನು ಮಿನಿಮಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೌಂಡೇಶನ್ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಐಬ್ರೋ ಫಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋಲೇ ಹೇಳ್ದಾಗೆ ಫೌಂಡೇಶನ್ ಅಥವಾ ಕಾಂಪ್ಯಾಕ್ಟು ಏನಾದರೂ ಹಾಕಿದಾಗ ಐಬ್ರೋ ಹೇರ್ ಮೇಲೆ ಅದು ಕಾಣಿಸುತ್ತೆ. ಹಾಗಾಗಿ ಅದನ್ನು ಹೈಡ್ ಮಾಡಬೇಕು, ಜೊತೆಗೆ ಐಬ್ರೋಸ್ನ ಎನ್ಹಾನ್ಸ್ ಮಾಡಬೇಕು. ಆವಾಗೇ ನಮ್ಮ ಲುಕ್ನ ನಾವು ಚೆನ್ನಾಗಿ ಕಾಣಿಸೋ ಥರ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು PAC ಅವ್ರದ್ದು ಐಬ್ರೋ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು ಫೇಸಸ್ ಕೆನಡಾ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನ್ಯೂಡ್ ಲಿಪ್ಸ್ಟಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮಲ್ಲಿಗೆ ಹೂ ಮುಡ್ಕೊಂಡು ನಾನು ಜ್ಯುವೆಲರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಜ್ಯುವೆಲರಿನ ಬಂದು ದೈವಿಕ್ ಅನ್ನೋ ಒಂದು ಪೇಜಿಂದ ಬುಕ್ ಮಾಡ್ಕೊಂಡಿದ್ದೆ. ಯೆಲ್ಲೋ ಕಲರ್ ಸ್ಯಾರಿಗೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಜ್ಯುವೆಲರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಫೈನಲ್ ಲುಕ್ ಈ ಥರ ಇತ್ತು. ಸೊ ಲಾಂಗ್ ಹೇರ್ ಇರೋದ್ರಿಂದ ನಾನು ಜಸ್ಟ್ ಫ್ರೀ ಹೇರ್ ಬಿಟ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡಿದ್ದೆ. ಸೊ ಬ್ಲೌಸು ಮತ್ತು ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಪರ್ಫೆಕ್ಟ್ ಮ್ಯಾಚ್ ಆಗ್ತಾಯಿತ್ತು. ಜೊತೆಗೆ ಮಿಸ್ ಮಾಡ್ದಿರ ಗಾಜಿನ ಬಳೆಗಳನ್ನ ನಾನು ಹಾಕ್ಕೊಂಡೆ. ಯಾವಾಗಲೂ ಅಷ್ಟೇ ಗಾಜಿನ ಬಳೆಗಳನ್ನ ಹಾಕ್ಕೊಂಡ್ರೇ ಒಂದು ನನ್ನ ಫೈನಲ್ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ಫೀಲ್ ನನಗೆ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬ್ಲೌಸ್ಗೆ ಮ್ಯಾಚ್ ಮಾಡಿಕೊಂಡು ಗಾಜಿನ ಬಳೆಗಳನ್ನ ಹಾಕ್ಕೊಂಡೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ಯಾಕಂದರೆ ನಮ್ಮನ್ನ ನಾವು ಹೇಗೆಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸೋ ಥರ ರೆಡಿ ಆಗ್ಬೋದು ಅನ್ನೋದನ್ನು ಒಂದು ಸಿಂಪಲ್ ಲುಕ್ ಕ್ರಿಯೇಟ್ ಮಾಡಿ ನಾನು ನಿಮಗೆ ತೋರಿಸಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋಲಿ ನಿಮ್ಮ ಫೇವ್ರೆಟ್ ಕಲರ್ನ ಹೇಳ್ಬೋದು, ಹಾಗೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಾದ್ರೂ ಕೇಳ್ಬೋದು. ಜೊತೆಗೆ ನಿಮಗೆ ಇಷ್ಟ ಆಗಿರೋ ಅಂಥ ಸ್ಯಾರಿ ಕೂಡ ನನಗೆ ತಿಳಿಸ್ಬೋದು. ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ.